ಎಲ್ರಿಗೂ ನಮಸ್ಕಾರ. ನಾವು ಹೋಟ್ಲಲ್ಲಿ ಮಸಾಲೆ ದೋಸೆ ತಿನ್ನೋಕೆ ಹೋದರೆ ಅದ್ರ ಜೊತೆ ಒಂದು ಸಾಫ್ಟ್ ಆಗಿರೋ ಆಲೂಗಡ್ಡೆ ಪಲ್ಯ ಕೊಡ್ತಾರಲ್ವಾ, ಸೊ ಅದೇ ಥರ ಪಲ್ಯನ ನಾನು ಮನೆಯಲ್ಲೇ ಮಾಡಿ ತೋರಿಸ್ತಿದ್ದೀನಿ. ಅದಕ್ಕಿಂತ ಹೆಚ್ಚು ರುಚಿ ಬರುತ್ತೆ. ಹಾಗೆ ತುಂಬ ಸಿಂಪಲ್ಲು, 5 ನಿಮಿಷದಲ್ಲಿ ಆಗುತ್ತೆ. ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ. ಇಲ್ಲಿ ನಾನು 4 ದಪ್ಪ ಆಲೂಗಡ್ಡೆನ ಬಳಸ್ತಾ ಇದ್ದೀನಿ. ಇದನ್ನು ಎರಡು ಪೀಸ್ ಕಟ್ ಮಾಡಿಕೊಂಡು ಕುಕ್ಕರಲ್ಲೇ 5 ವಿಜಿಲ್ ಕೊಟ್ಟು ಬೇಯಿಸ್ಕೊಂಡಿದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕು ಮೆತ್ತಕ್ಕೆ. ಹಾಗೆ ಇದಕ್ಕೊಂದು ಒಗ್ಗರಣೆ ಕೊಡ್ತಾಯಿದ್ದೀನಿ. ಮೊದಲೇ ಬಾಣಲಿನ ಬಿಸಿ ಮಾಡಿಕೊಂಡು ಇದಕ್ಕೆ 4 ಸ್ಪೂನಷ್ಟು ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಹೆಚ್ಚಿಗೆ ಬಳಸ್ಕೊಳ್ಳಿ, ರುಚಿ ಚೆನ್ನಾಗಿ ಬರುತ್ತೆ. ಒಗ್ಗರಣೆಗೆ 1 ಸ್ಪೂನಷ್ಟು ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ, 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನು ಕಡಲೆಬೇಳೆ, ಇದನ್ನೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಖಾರಕ್ಕೆ 3 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಇದು ಸ್ವಲ್ಪ ಎಣ್ಣೆಲಿ ರೋಸ್ಟ್ ಆದರೆ ಖಾರ ಚೆನ್ನಾಗಿ ಕೊಡುತ್ತೆ. ಹಾಗೆ ಇಲ್ಲಿ 3 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಕ್ಕೆ ಹಚ್ಚಿ ಈ ಥರ ಉದ್ದಕ್ಕೆ ಹಾಕ್ಕೊಂಡಿದ್ದೀನಿ. ನೀವು ಈರುಳ್ಳಿ ಕಟ್ ಮಾಡೋ ಸ್ಟೈಲಲ್ಲಿ ಕೂಡ ರುಚಿ ಚೇಂಜ್ ಆಗುತ್ತೆ, ಬೇಕಾದ್ರೆ ಚೆಕ್ ಮಾಡಿ ನೋಡಿ. ಈ ಥರ ಉದ್ದುದಕ್ಕೆ ಹಚ್ಚಿ ಹಾಕ್ಕೊಂಡ್ರೆ ನಿಮಗೆ ಈ ಸಾಫ್ಟ್ ಆಲೂಗಡ್ಡೆ ಪಲ್ಯ ತುಂಬ ರುಚಿ ಬರುತ್ತೆ. ಇಲ್ಲಿ ನಾನು 1 ಸ್ಪೂನಷ್ಟು ಉಪ್ಪನ್ನು ಬಳಸ್ತಾ ಇದ್ದೀನಿ, ಯಾಕಂದರೆ ನಾನು ಆಲೂಗಡ್ಡೆ ಬೇಯಿಸಬೇಕಾದ್ರೆ ಉಪ್ಪು ಹಾಕಿದ್ದಿಲ್ಲ. ಹಾಗೆ ಕಲರ್ಗೆ ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಇದನ್ನು ಒಂದು ಸರಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ಈರುಳ್ಳಿ ತುಂಬ ರೋಸ್ಟ್ ಆಗೋ ಅವಶ್ಯಕತೆ ಇರೋದಿಲ್ಲ, ಸ್ವಲ್ಪ ಸಾಫ್ಟ್ ಆದರೆ ಸಾಕು, ರುಚಿ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ರೋಸ್ಟ್ ಆಗಿಬಿಟ್ರು ನಮ್ಗೆ ಆ ರುಚಿ ಬರೋದಿಲ್ಲ. ನೋಡಿ, ಈ ಥರ ಎಲ್ಲ ಆದಮೇಲೆ ಆಲೂಗಡ್ಡೆಗೆ ಒಟ್ಟೆಲ್ಲ ಬಿಡಿಸಿ ಅದನ್ನು ಕೈಯಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಇಲ್ಲ ಅಂದರೆ ನಿಮ್ಮ ಹತ್ರ ಪೊಟ್ಯಾಟೊ ಮ್ಯಾಶರ್ ಇದ್ದರೆ ಪೊಟ್ಯಾಟೊ ಮ್ಯಾಶರಲ್ಲಿ ಕೂಡ ಸಾಫ್ಟಾಗಿ ಮ್ಯಾಶ್ ಮಾಡಿಕೊಂಡ್ರೆ ಆಯಿತು. ಈಗ ಆಲ್ರೆಡಿ ನಾವು ಒಗ್ಗರಣೆ ಮಾಡಿಟ್ಕೊಂಡಿದ್ದೀವಲ್ವ, ಅದನ್ನು ಗ್ಯಾಸ್ನ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈಗ ಮ್ಯಾಶ್ ಮಾಡಿರೋಂಥ ಅಷ್ಟು ಆಲೂಗಡ್ಡೆನ ಹಾಕಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಉಪ್ಪು ಸಾಕಾಗಿಲ್ಲ ಅಂದರೆ ಉಪ್ಪು ಸೇರಿಸ್ಕೋಬೋದು. ಇದು ಒಂದು 3ರಿಂದ 4 ನಿಮಿಷ ನಿಧಾನಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಮೆತ್ತಕ್ಕೆ ಸಾಫ್ಟಾಗಿ ಬರುತ್ತೆ. ಜೊತೆಗೆ ಹಸಿ ಕೊತ್ತಂಬರಿ ಸೊಪ್ಪನ್ನ 1 ಹಿಡಿಯಷ್ಟು ಸೇರಿಸ್ಕೊಳ್ಳಿ, ತುಂಬ ರುಚಿ ಇರುತ್ತೆ. ಇದು ಮಸಾಲೆ ದೋಸೆಗೆ ಅಷ್ಟೇ ಅಲ್ಲ, ಸೆಟ್ ದೋಸೆಗೂ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಹೇಗೆ ಅನಿಸುತ್ತೆ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ.